ಯೂಟ್ಯೂಬಲ್ಲಿ ಕ್ರಿಯೇಟಿವ್ ಕನ್ನಡಿಗ 13 ಅಂತ. ಹಾಯ್. ಅಯ್ಯೋ ಅಯ್ಯೋ ನಾಚಿಕೆ ಆಗ್ಬಿಡ್ತು ಕಣ್ರಿ ಕ್ಯಾಮ್ರಾಗೆ. ಗೈಸ್ ಮಂಗಳ ಮೊಬೈಲ್ ಕಣ ಇದು. ವಾವ್ ನೋಡಿ ಏನು ಸಕ್ಕತ್ತಾಗಿದೆ. ಬ್ಯಾರಿ ಸಕ್ಕತ್ತಾಗೈತೆ ಮಾತ್ರ. ಬರ್ತೀರಾ? ಹಾಯ್ ಬ್ರೋ. ಖಂಡಿತ ಬ್ರೋ. ಎಲ್ಲ ನಮ್ಮ ಹಾಸನ್ ಬಾಯ್ಸ್ ಇಲ್ಲಿದ್ದಾರೆ. ಹಾಸನ್ ಗರ್ಲ್ಸ್ ಇಲ್ಲ ಹೋದ್ರು ಒಂದು ರೀ. ವಾವ್ ಬ್ಯೂಟಿ. ಆ್ಯಕ್ಚುಲಿ ಅಲ್ಲಿ ಹೋಗೋಣ ಬನ್ನಿ, ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ, ಇನ್ನು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಹತ್ರ ಹೋದ್ರೆ. ಇರ್ಲಿ ಬ್ರೋ, ಇರ್ಲಿ. ಏಕೆ 12 ಗಂಟೆ ಮೇಲೆ ಬಿಡಲ್ಲ ಅಂತ. ಎಕ್ಸಾಕ್ಟ್ 3ಗೆ ರೀಚ್ ಆಗ್ತೀವಿ. ನಾವು ತುಂಬಾ ಬೇಗ ಬಂದಿದ್ದು. ಅಲ್ಲ ನಿಮಗೆ ಹೋಗೋದಕ್ಕೆ ಖುಷಿ ಆಗ್ತಿದ್ಯಾ? ಹಾ ಗೈಸ್ ಮಧ್ಯದಲ್ಲಿ ತೋರಿಸ್ತೀನಿ. ಇವರೆಲ್ಲ ಮೂಲೆಯಲ್ಲಿ ಕೂತ್ಕೋತಾರೆ. 100% ಫಿಕ್ಸ್. ಯಾವ್ದಕ್ಕೆ ಬನ್ನಿ ಇಲ್ಲಿ ಬೆಳಬೆಳಿಗ್ಗೆ ಏನಾದ್ರು ಕುಡ್ಕೊಂಡ್ ಬಂದಿದ್ದೀರಾ? ಹುಷಾರು ಬ್ರೋ. ಒಂದೂವರೆ ಗಂಟೆಯಿಂದ ಒದ್ದಾಡಿದಾರೆ ಅವರು. ಗೈಸ್ ಒಳ್ಳೆ ವೆದರ್ ಇದೆ ಹೊರಗಡೆ. ವೆದರ್ ಒಳ್ಳೆ ವೆದರ್, ಸೊಳ್ಳೆ ವೆದರ್ ಅಲ್ಲ. ಗೈಸ್ ಫೈನಲಿ ನಾವಿವಾಗ ಇದ್ದೀವಿ ಸೋಷಿಯಲ್ಸ್ ಅನ್ನೋ ರೆಸ್ಟೋರೆಂಟಲ್ಲಿ. ನಾವಿವಾಗ ಇಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲಿಂದ ನಾವು ದೂಧಸಾಗರ್ ಟ್ರೆಕ್ಕಿಂಗಿಗೆ ಜೀಪಲ್ಲಿ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಹೋಗ್ತೀವಿ. ಸೊ ಸದ್ಯಕ್ಕೆ ಇಲ್ಲಿ ಇವಾಗ ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಬಂದಿದ್ದೀವಿ. ನಮ್ಮ 2 ಬಸ್ಗಳು ಕೂಡ ಇಲ್ಲೇ ಬರ್ತಿದೆ. ಬಾಯ್ಸ್ ಕೂಡ ಎಲ್ಲ ಬರ್ತಿದ್ದಾರೆ ಇವಾಗ. ಓ ಮಳೆನೂ ಕೂಡ ಜೋರಾಗ್ತಿದೆ. ಬರಲಿ ಯಾಕೆ ಬ್ರೋ ಜೀವನನೇ ಬೇಡ ಅನ್ನಂಗೆ ಬರ್ತಿದ್ದೀರಲ್ಲ ಬ್ರೋ. ನಾನು ಅವರಿಗೆ ನನ್ರಿ ಅಂದೆ, ಅವರು ಹಾ ಅಂತ ಒಂದು ಸತಿ ಶಾಕ್ ಆಗ್ತವ್ರೆ. ಏನಿರ್ಬೋದು ಅದರ ರಹಸ್ಯ? ಗೈಸ್ ನಾವು ಇವಾಗಿದ್ದೀವಿ ಸೋಷಿಯಲ್ಸ್ ಅನ್ನೋ ಹೋಟೆಲ್ನಲ್ಲಿ. ಬಟ್ ಇಲ್ಲಿ ನಾವು ಮಾತ್ರ ಇದೀವಿ ಅಂದ್ಕೊಂಡಿದ್ದು. ನಮ್ಮ ಥರನೇ ತುಂಬ ಜನ ಕೂಡ ಇದ್ದಾರೆ. ಯಾರಿಗೆ ಗೊತ್ತು? ಸಾಗರ್ ಅವರೇ ರೀ, ನಿಮ್ಮ ಫೋಟೋ ಇಲ್ಲ ಹಾಕಿರಲ್ರಿ. ಗೈಸ್ ಇದು ಬಾರ್ ಕಮ್ ರೆಸ್ಟೋರೆಂಟ್. ಗೈಸ್ ಫೈನಲಿ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಇವಾಗ ಲಗೇಜ್ನೆಲ್ಲ ಬಸ್ಸಿಗೆ ಹಾಕಿ ಅಲ್ಲಿಂದ ಮತ್ತೆ ಈ ಜಾಗದಿಂದ ಜೀಪ್ ಬರುತ್ತೆ. ಜೀಪಿಂದ ಟ್ರೆಕ್ಕಿಂಗ್ ಪಾಯಿಂಟ್ವರೆಗೂ ಜೀಪಲ್ಲಿ ಹೋಗ್ತೀವಿ. ಅಲ್ಲಿಂದ ನಮ್ಮ 12 ಕಿಲೋಮೀಟರ್ನ ಒನ್ ಸೈಡ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಪ್ ಆ್ಯಂಡ್ ಡೌನು 24 ಕಿಲೋಮೀಟರ್ ಅಂತೆ, ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದರು 12 ಕಿಲೋಮೀಟ್ರ್ ಒನ್ ಸೈಡ್ ಆಗುತ್ತೆ ಅಂತ. ಸೊ 12 ಕಿಲೋಮೀಟ್ರ್ ಒನ್ ಸೈಡ್ ಆದರೆ 2 ಸೈಡ್ಗೆ 24 ಕಿಲೋಮೀಟರ್ ಆಗುತ್ತೆ. ಬನ್ನಿ ಇವತ್ತು ಕನಸಿನ ಅಯ್ಯೋ ತಡೆಯೋಣ. ಇರಿ ಬ್ರೋ ಮೈ ಮೇಲೆ ಬರ್ತಾರೆ ಬಡ್ಡಿ ಮಗ. ಸೊ ರೈಲಲ್ಲಿ ನೋಡಬೇಕು ಅಂತ ಅನ್ಕೊಂಡಿತ್ತು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ದೂಧಸಾಗರ್ ವಾಟರ್ ಫಾಲ್ಸ್ನ. ಸೊ ನಾವಿವತ್ತು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಆ ವಾಟರ್ ಫಾಲ್ಸ್ ಹತ್ರನೇ ನಿಂತ್ಕೊಂಡು ವಾಟರ್ ಫಾಲ್ಸ್ನ ಎಂಜಾಯ್ ಮಾಡ್ಕೊಂಡು ಬರೋಣಂತೆ. ಬನ್ನಿ ನೋಡೋಣ ಹೇಗಿರುತ್ತೆ ವಾಟರ್ ಫಾಲ್ಸ್ನ ಈ ಟ್ರೆಕ್ಕಿಂಗ್. ಬಾಯ್ಸ್ ಎಲ್ಲ ರೆಡಿಯಾಗಿ ಜೀಪ್ ಹತ್ತಿದ್ದಾರೆ ನೋಡಿ. ಒಂದೊಂದು ಜೀಪಿಗೆ 8 ಜನ ಅಂತ ಇಲ್ಲಿಂದ ತುಂಬ್ಕೊಂಡು ಹೋಗ್ತಾ ಇದೀವಿ. ಮುಂದೆ ಬಂದೆ ಬ್ರದರ್, ತೋರಿಸ್ತಿದ್ದೀನಿ ಬ್ರದರ್. ಹಾಯ್ ಮಾಡಿ ಎಲ್ಲರೂ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲರೂ. ಕ್ರಿಯೇಟಿವ್ ಕನ್ನಡಿಗ 13 ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಎಲ್ಲ ಬಾಯ್ಸು ರೆಡಿ ಆಗಿದ್ದಾರೆ. ನಾವು ಜೀಪಲ್ಲಿ ಕೂತಿದ್ದೀವಿ. ಬನ್ರಪ್ಪ ಎಲ್ಲರೂ. ಈ ಮಕ್ಕಳೆಲ್ಲ ಜೀಪ್ ಹತ್ರಪ್ಪ. ಅದೇನ್ ಬ್ರೋ ಬನ್ನಿ, ಖಾಲಿ ಇದೆ, ಹೊಂಟ್ಬಿಡೋಣ. ಹಲೋ ಎವ್ರಿವನ್, ನಾವಿವಾಗ ದೂಧಸಾಗರ್ ಟ್ರೆಕ್ ಪಾಯಿಂಟಿಗೆ ಹೋಗ್ತಾ ಇದೀವಿ. ಒಳ್ಳೆ ವೆದರ್ ಇದೆ, ರೋಡ್ ಇದೆ, ಮಳೆ ಇದೆ, ಜೊತೆಗೆ ಫ್ರೆಂಡ್ಸ್ ಇದ್ದಾರೆ.
ಎಲ್ಲಾರು ಸ್ಟ್ರೇಂಜರ್ಸ್ ಜೊತೆ ನಾವ್ ಇವತ್ತು ಟ್ರಾವೆಲ್ ಮಾಡ್ತಾ ಇದೀವಿ. ಅಣ್ಣ ಬಣ್ಣಮ್ಮನ್ ಕರ್ಕೊಂಡು ಹೋಗ್ತಾ ಇದಾರೆ. ಇವತ್ತಿಗೆ ಈ ಅಪ್ಡೇಟ್ ಇದೆ. ಟ್ರೆಕ್ ಮಾಡುವಾಗ ಮುಂದಿನ ವಿಡಿಯೋ ಹಾಕ್ತೀನಿ, ಕಾಯ್ತಾ ಇರಿ. ಗೈಸ್ ಫೈನಲಿ ನಮ್ಮ ಬ್ಯಾಚ್ ಎಲ್ಲ ಬರ್ತಾ ಇದೆ. ಇಲ್ಲಿಂದ ಫುಲ್ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಎಲ್ಲರೂ ಹೊರಡೋದು. ಇಲ್ಲಿಂದ ಯಾವ ಕಡೆ ಟ್ರೆಕ್ಕಿಂಗ್ ಅಂತ ನಮಗೂ ಗೊತ್ತಿಲ್ಲ, ನೋಡೋಣ ಯಾವ ಕಡೆ. ಇವ್ರ ಬ್ಲಾಗ್ಗೆ ಹೋಗಿದ್ದವ್ರು ಇವ್ರೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿದ್ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ, ಬೇರೆ ವಿಷಯ ಹೇಳಿ ಹಂಗಾದ್ರೆ. ಬೇರೆ ವಿಷಯ ಏನು ಅಂದ್ರೆ ನಾವಿನ್ನ ಟ್ರೆಕ್ಕಿಂಗ್ ಆಕ್ಚುಲ್ ಆಗಿ ಇವಾಗ ಆಯ್ತು, ಇವತ್ತಿನ ಬಂದಿದ್ರಲ್ಲ ಟ್ರೆಕ್ಕಿಂಗು, ಹೆಂಗ್ ಅನಿಸ್ತಾ ಇದೆ? ಆಕ್ಚುಲಿ ಶುರು ಮಾಡಿಲ್ವಲ್ಲ, ಹೆಂಗ್ ಅನ್ಸುತ್ತೆ ಇನ್ನ? ಅಲ್ಲ ನಿಮಗೆ ಹೋಗೋದಕ್ಕೆ ಖುಷಿ ಆಗ್ತಿದ್ಯಾ? ಹಾ ಗೈಸ್ ಮಧ್ಯದಲ್ಲಿ ತೋರಿಸ್ತೀನಿ, ಇವರೆಲ್ಲ ಮೂಲೆಯಲ್ಲಿ ಕೂತ್ಕೋತಾರೆ. 100% ಫಿಕ್ಸ್. ಯಾವ್ದಕ್ಕೆ? ಆಮೇಲೆ ಮತ್ತೆ ಬರುತ್ತೆ ರಾಂಗು ಗುರು ಅಂತ ಕೂಡ. ಗೈಸ್ ನಾವ್ ಇವಾಗ ಟ್ರೆಕ್ಕಿಂಗ್ ಇಲ್ಲಿಂದ ಶುರು ಮಾಡ್ದು. ಅಲ್ಲಿ ಇನ್ನೂ ಸುಮಾರು ಜನ ಯಾರ್ಯಾರೋ ಬರ್ಬೇಕು ಅಂತ ವೆಯ್ಟ್ ಮಾಡ್ತಾವ್ರೆ. ಸೊ ನಾವ್ ಯಾರಿಗೂ ವೆಯ್ಟ್ ಮಾಡಿಲ್ಲ, ನಾವು ನಮ್ಮ ದಾರಿಯನ್ನು ಇಟ್ಕೊಂಡು ಹೋಗ್ತಾ ಇದೀವಿ. ಬೈ ಜಾರ್ಜ್ है ना नेम? कितना किलोमीटर है एक अप एंड डाउन? हाँ 11-22 किलोमीटर. इंग्लिश में बोलो भाई. 22 किलोमीटर. हाँ ओके ಪೀಸ್. ಗೈಸ್ ಇದು ನಮ್ಮ 10 ಜನದ ಒಂದು ಟೀಮು. ಎಲ್ಲರೂ 2 ಅಂತವ್ರೆ, 2 ರೂಪಾಯಿ ದುಡ್ಡು ಕೊಡ್ಬೇಕು ಅಂತ. ಏನು ಹೇಳಿದ್ರು ಗೊತ್ತಾಗಿಲ್ಲ. ಗೈಸ್ ಗೈಡ್ ಕೇಳಿದ್ಕೆ 22 ಕಿಲೋಮೀಟ್ರ್ ಅಂತಂದ್ರು. 11 ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡು. ಇವಾಗ ರಿವರ್ ಕ್ರಾಸಿಂಗು. ನಮ್ಮ ಬಾಯ್ಸು ರಿವರ್ ಕ್ರಾಸ್ ಮಾಡ್ತಾರೆ. ಏನು ಒಳ್ಳೆಯ ಜೋಗ್ ಜಲಪಾತ ಇದನ್ನು ಧುಮ್ಕಿ ಪಕ್ಕದ ಮನೆಗೆ ಹೋದಂಗೆ ಆಡ್ತವ್ರೆ. ಇದನ್ನ ರೆಕಾರ್ಡ್ ಮಾಡ್ಕೋಬೇಕು. ಮಾಡ್ತೀವಿ ನಿಮ್ದು ಅದಕ್ಕೇನೆ ಡೈಲಾಗ್ ಇರ್ಬೇಕಲ್ಲ. ಹಾಂ ತಾಯಿ ಜಗನ್ಮಾತೆ ನಡಿಯಮ್ಮ. ಬ್ರೋ ಇಲ್ಲಿ ಟೀಮ್ ಗೈಡ್ ಬಿಟ್ಟು ಹೋಗ್ಬೇಡಿ ಯಾರನ್ನು. ಮತ್ತೆ ಮೇಲೆ ಕೊನೆ ಬ್ರೋ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ, ಟೀಮ್ ಜೊತೆ ಇರಿ. ಗೈಸ್ ನೋಡಿ ಡೀಪ್ ಫಾರೆಸ್ಟ್ ಒಳಗಡೆ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹುಷಾರು ಬ್ರೋ, ಚಿಲ್ಲ ಅನ್ನಕ್ಕೆ ಹೋಗ ಮೇಲೆ ಚೆಲ್ಲ ಅಂದ ಮೇಲೆ. ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ ಕಾಡು ಒಳಗಡೆ ಟ್ರೆಕ್ಕಿಂಗ್ ಮಾಡೋದು. ಗೈಸ್ ಏನು ಸಕ್ಕತ್ತಾಗಿದೆ ನೋಡಿ ಒಳ್ಳೆ ಟ್ರೆಕ್ಕಿಂಗ್. ಹಾಂ ಓಕೆ ಬೈ ಟೀಕೆ. ನಮ್ಮ ಬೈ ಹೇಳ್ತವ್ರೆ ಜಾಸ್ತಿ ಇಲ್ಲಿ ವೀಡಿಯೋ ಮಾಡೋಕೆ ಹೋಗ್ಬೇಡಿ, ಅಲ್ಲಿ ತುಂಬ ಒಳ್ಳೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತಂತೆ, ಆವಾಗ ಬ್ಯಾಟ್ರಿ ಡೌನ್ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆ ಬೈ ಮಾತು ಕೇಳ್ಕೊಂಡು ನಾವು ಸ್ವಲ್ಪ ವೀಡಿಯೋನ ಸ್ಟಾಪ್ ಮಾಡ್ತೀವಿ. ವಾಟರ್ ಕ್ರಾಸಿಂಗ್ ಅಂದ್ಕೊಳ್ಳಿ ನೋಡಿ ಸಖತ್ತಾಗಿದೆ. ನಮ್ಮ ಟೀಮ್ ಜೊತೆ ನಾವು ಹೊರಗಡೆ ಹೋಗ್ತೀವಿ. ಬನ್ನಿ 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 ಗೈಸ್ ಫುಲ್ಲು. Wow, beauty! चलिए चलिए बॉयस. ಗೈಸ್ ಈ ಜಾಗದಲ್ಲಿ ಫಸ್ಟು ಮೆಂಬರ್ಸ್ನ ಲೆಕ್ಕ ಹಾಕಿ ಇಲ್ಲಿಂದ ಒಳಗಡೆ ಬಿಡ್ತಾರೆ ಫುಲ್ ಟ್ರೆಕ್ಕಿಂಗ್ಗೆ. ಹಾಂ ಫೋಟೋ ಹೊಡೆದು ಕಳಿಸ್ತಾರೆ. ಯಾರಾದರೂ ಮಿಸ್ ಆಯಿತು ಅಂತಂದರೆ ಕೊನೆಗೆ ಹುಡ್ಕೋದಕ್ಕೆ ಈಸಿ ಆಗಲಿ ಅಂತ. ಸಾಗರ್ ಸಾಗರ್ ಹುಷಾರು ಕಣ. ಗೈಸ್ ನೋಡಿ ಮಧ್ಯ ಮಧ್ಯದಲ್ಲಿ ಫುಲ್ ವಾಟರ್ ಕ್ರಾಸಿಂಗ್ ಅಂದ್ಕೊಳ್ಳಿ, ಅರ್ಧ ಆಫ್ ರೋಡು. ಆ ಮಾತ್ರ ಚಡ್ಡಿ ಹಾಕ ಬಂದವ್ ಗ್ರೇಟ್ ಇಲ್ಲಿ. ಅಣ್ಣ ಒಂದು ಚಡ್ಡಿ ಇದ್ರೆ ಕೊಡೋಣ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಗೈಸ್ ನೋಡಿ ಫುಲ್ ಆಗಿದೆ. ಹಾಲ್ ಚಡ್ಡಿ ಚಿಕನ್ ಅಜಿ. ಗೈಸ್ ಯಾರ್ಯಾರು ವೀಕೆಂಡಲ್ಲಿ ಟ್ರೆಕ್ಕಿಂಗ್ ಬರ್ತೀರಾ ದಯವಿಟ್ಟು ಬರೋಕೆ ಹೋಗಬೇಡಿ. ನೋಡಿ ಇಲ್ಲಿ ಒದ್ದಾಟವ. ಹಾಂ ಜಾತ್ರೆ ಏನಕ್ಕಿಂತ ಜಾಸ್ತಿ ಆಗಿದೆ ಇಲ್ಲಿ.
ಒಳ್ಳೆ ಧರ್ಮಸ್ಥಳದಲ್ಲಿ ದರ್ಶನ ಕ್ಯೂ ನಿಂತಂಗೆ ಆಗೈತೆ. ಪರವಾಗಿಲ್ಲ, ತಿರುಪತಿ. ತಿರುಪತಿ ಅಂತೆ. ಹುಷಾರು ಅಲ್ಲ, ಮೇಲೆ ಇಡಿಬಿಡಿ. ಆ ಕಡೆ ಕೆಳಗಡೆ ಇದೆ, ಕಾಲದಲ್ಲಿ ಇಡಿ. ಗೈಸ್ ನೋಡಿ ವ್ಯೂ ಹೆಂಗಿದೆ. ಇದು ನಮ್ಮ ಟೀಮು, ಇದು ಸಾಗರ ಎಂಟಿ ಟೀಮ್. ಇದು ಸಾಗರದ ಎಂಟಿ ಟೀಮು. ನಮ್ಮ ಟೀಮ್ ಜೊತೆ ಮಿಂಗಲ್ ಆಗ್ಬಿಟ್ಟಾರೆ. ಹಾಂ ಹೌದೌದು. ಏನೋ ಮಾಡ್ತಾವ್ರೆ ಬಾಯ್ಸು. ಏನಪ್ಪ ಏನೋ ಮಾಡ್ತಿದ್ದೀರಾ? ವಿಡಿಯೋ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮಳೆ ಸ್ಟಾರ್ಟ್ ಆಯ್ತು ನೋಡಿ, ಹೆಂಗೆ ಎಲ್ಲರೂ ರೈನ್ ಕೋಟ್ನ ತಗೊಂಡು ಹಾಕೋತಾ ಇದ್ದಾರೆ. ಏನು ಸಖತ್ತಾಗಿ ನೀರು ಹರಿತಾ ಇದೆ. ವಾವ್, ನೈಸ್. ನೈಸ್, ಒಳ್ಳೆ ಪ್ಲೇಸ್ ಅನ್ಕೊಳ್ಳಿ. ನಡ್ರಿ ಹತ್ತಿ ಬೇಗ, ಟೈಮ್ ಆಯ್ತು. ಟ್ರೈನ್ ಹತ್ತಿ. ಹಾಂ, ಇವರೆಲ್ಲರೂ ಗೋಪ್ರಯಾಣದವ್ರೆ. ಖಂಡಿತ ಬ್ರೋ, ಎಲ್ಲ ನಮ್ಮ ಹಾಸನ್ ಬಾಯ್ಸ್ ಇಲ್ಲಿದ್ದಾರೆ. ಹಾಸನ್ ಗರ್ಲ್ಸ್ ಇಲ್ಲ ಹೋದ್ರು ಒಂದು. ಅಲ್ಲ, ಕೋಲ್ ಹಿಡ್ಕೊಂಡ್ ಬರ್ತಿದ್ರಲ್ಲ, ವಯಸ್ಸಾಯ್ತಾ? ಅಲ್ಲಿ ಹಿಂದ್ಗಡೆಯವ್ರಿಗೆ ಹೊಡ್ದಿರಾ ಬ್ರೋ? ಅಲ್ಲ, ಹಿಂದ್ಗಡೆಯವ್ರಿಗೆ ಹೊಡ್ದಿರಾ ಬ್ರೋ? ಹಂಗೆ ಬ್ರೋ, ಅರ್ಧ ಗಂಟೆ ಆಯ್ತು ಬ್ರೋ, ನಾವು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀವಿ. ಇದು ಇರ್ಲಿ ಬ್ರೋ, ಇರ್ಲಿ. ಏಕೆ 12 ಗಂಟೆ ಮೇಲೆ ಬಿಡಲ್ಲ ಅಂತ. ಎಕ್ಸಾಕ್ಟ್ 3ಗೆ ರೀಚ್ ಆಗ್ತೀವಿ. ನಾವು ತುಂಬಾ ಬೇಗ ಬಂದಿದ್ದು ಗೈಸ್. ಇವಾಗ ಇಲ್ಲಿ ಫೋಟೋ ಶೂಟ್ ಸಮಯ. ಇಲ್ಲಿ ಕ್ಯಾಮ್ರಾಮ್ಯಾನ್ ನಿಮ್ಮ ಹೆಸರು ಬ್ರೋ? ಚಿರಾಗ್ ಜೊತೆ ಸುಜಿತ್ ಅವರು, ಸ್ಯಾಂಡಿ ಅವರು. ಬ್ರೋ ಎಲ್ಲಿ ಹೋಗ್ತಿದ್ದೀರಾ? ಫೋಟೋ ತೆಗಿಸ್ಕೊಳ್ಳೋಣ ಅಂತ ಹೇಳಿ. ಮೋಸ್ಟ್ಲಿ ಫುಲ್ಲು ವಾಟರ್ ಕ್ರಾಸಿಂಗ್. ಆನೆ, ಜಿಂಕೆ ಎಲ್ಲ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದಾವೆ. ಫುಲ್ ವಾಟರ್ ಕ್ರಾಸಿಂಗು. ಹಿಂಗೆ ಸುಜಿತ್ ಗೌಡ್ರು ಅವ್ರು ಬಂದಿದ್ದಾರೆ. ಕಾಡಿನ ಮಧ್ಯೆ ಇದು ಸುಮ್ಮನೆ ಚೆಕ್ ಪೋಸ್ಟ್ ಥರ. ಏನು ಸಖತ್ತಾಗಿ ಕಾಣ್ತಿದೆಯಲ್ಲ. ಇದು ಆ್ಯಕ್ಚುಲಾಗಿ ಗೋಡೆದಾಗಬೇಕಿತ್ತು, ತಗಡಿನ ಮಾಡಿಬಿಟ್ಟವ್ರೆ ಶೀಟಿಂದು. ಗೈಸ್ ಏನು ಸಖತ್ತಾಗಿದೆ ಅಂದರೆ ಟ್ರೆಕ್ಕಿಂಗು. ರೋಡು ಇದೆ, ಬೆಟ್ಟ ಗುಡ್ಡದ ಥರ ಗುಂಡಿ ಒಳಗೂ ನಡಿಬೇಕು, ಕಾಡೊಳಗೂ ನಡಿಬೇಕು, ವಾಟರ್ ಕ್ರಾಸಿಂಗ್ ಮಾಡಬೇಕು. ಪಕ್ಕದಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಹೌದೌದು, ಅದನ್ನೇ ಹೇಳಿದೆ, ಪಕ್ಕದಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಇಂಥ ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ಬರೋದಕ್ಕೆ, ಖಂಡಿತವಾಗ್ಲೂ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಕ್ಚುಲಾಗಿ ಸಿಂಗಲ್ ಬರೋಕ್ಕೋಬೇಡಿ, ಗ್ರೂಪ್ ಬನ್ನಿ. ಬೇರೆಯವ್ರ ಗ್ರೂಪ್ ಜೊತೆ ಬಂದರೆ ತೊಂದರೆ ಇಲ್ಲ, ಬಟ್ ಸಿಂಗಲ್ ಸೋಲೋ ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಗ್ರೂಪ್ನ ಕರ್ಕೊಂಡು ಬನ್ನಿ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳಿ. ಯಾಕೆ, ಏನಾಯಿತು? ಸೂಪರ್ ಆಗಿದೆ ಮಾತ್ರ. 11 ಕಿಲೋಮೀಟ್ರ್ ಒಂದು ಸೈಡು. ಎಲ್ಲರೂ 11 ಕಿಲೋಮೀಟ್ರ್ ಒಂದೊಂದ್ಸರಿ ಹೇಳ್ತಿದ್ದಾರೆ. ಬೈ ತಾ ಶ್ರೀ ಸಾತೇರಿ ಪ್ರಸನ್ನ. ಪ್ರಸನ್ನ ಅದು ಇರ್ಬೋದೇನೋ, ಹಿಂದಿ ಬರಲ್ಲ ನಮಗೆ. ಪ್ರಸನ್ನ. काजू का पेड़ है, कैशनट ट्री. ಓ कैशनट ट्री ಓ वहाँ पे कलेक्टिंग होती है. में एक ही फैमिली रहती है, फ्रीडम फाइटर. दो फैमिली है. फैमिली यहाँ पे काजू का फ्रूट कलेक्टिंग करते हो, ಕಾಜು ಕಾ ಫ್ಯಾಮಿಲಿ. फ्रूट का जूस निकालते हो. ಹಾಂ,
तो गोवा के एक लो क्वालिटी ड्रिंक्स बनाते हो काजू फेनी। ಓಕೆ पूरे गोवा में जो ओरिजिनल काजू का फेनी जो गोवा में मिलती है ना, इनके पास मिलती है फ्रीडम फाइटर के पास। प्लास्टिक बॉटल में देते हैं, कांच की बॉटल में डाल के रखो, ಹಾಂ फ्रिज में रखने का नहीं, 15-20 साल को खराब नहीं हो जाएगी। ಓಹೋ ಹೋ ಹೋ ओनली द मेडिसिन ऑल्सो दैट वन ಮೆಡಿಸನ್ನಾ दे सकते हैं कफ के लिए। 2-3 स्पून देने का, जब कफ रहता खत्म होता है। घुटने में जॉइंट में कैसे पेन होता है ना, तो मसाले में काली मिरी रहती है, जानते हो ना, पेपर बेरी, ಹಾಂ उसका पाउडर बनाने का, काजू पेनी में मिक्स करने का, थोड़ा गर्म करने का। ओ वहीं का गर्म करके उधर मसाज करना पड़ेगा। जहाँ पे आपको पेन होता है ना, वहाँ पर मालिश। क्या क्या डालना पड़ेगा उसमें? काली मिरी, पेपर बेरी, हाँ 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 उसका पाउडर बनाओ। हाँ हाँ ಅಲ್ಲಿ ಮೇರಿ ಹೆಂಗಿರುತ್ತದು ಬೆಂಡ್ಸು ನಮ್ಮ ಕಡೆ ಬೇಜಾನಿದೆ ಅಂದರೆ ಏನು ವ್ಯೂ ಇದೆ ನೋಡಿ ಇಲ್ಲಿ ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಇಲ್ಲೆಲ್ಲ. ನಾವಿನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಂತೆ. ಆಲ್ರೆಡಿ 8 ಕಿಲೋಮೀಟ್ರ್ ಹತ್ರ ಬಂದಿದ್ದೀವಿ. ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕು ಪ್ಲೇಸಿಗೆ ಹೋಗ್ಬೇಕಂದ್ರೆ. ಹೂ ಚೆನ್ನಾಗಿದೆ. ಬ್ರೋ ನಿಧಾನ ನಿಧಾನ. ಹೈ ಹೈ ಅದು ಒಳಗಡೆ ಇಟ್ಕೊಳ್ಳಿದ್ರು. ಆ ಜರ್ಕಿ ಒಳಗೆ ಹಾಕೊಳ್ಳಿ ಹೇಳ್ತೀನಿ. ಅಲ್ಲ ಬ್ರೋ, ಜರ್ಕಿ ಒಳಗಡೆ ಹಾಕೊಳ್ಳಿ, ಬ್ಯಾಗ್ ಒಳಗೆ ಏನಾರು ಹಾಕೊಳ್ಳಿ. ಗೈಸ್ ಮಂಗಳ ಮೊಬೈಲ್ ಕಣ ಇದು. ವಾವ್ ನೋಡಿ ಏನು ಸಕ್ಕತ್ತಾಗಿದೆ. ಬ್ಯಾಡ್ ಬರ್ತೀರಾ? ಹಾಯ್ ಬ್ರೋ. ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ. ವಾವ್ ನಮ್ಮ ಬಾಯ್ಸ್ ಬರ್ತಿದ್ದಾರೆ. ಬನ್ನಿ ಏಯ್ ಜಂಪ್ ಮಾಡಬೇಡಿ ಬನ್ನಿ. ಬನ್ನಿ ಸಾಕು. ಗೈಸ್ ಎಂಥ ಚಾಲೆಂಜಿಂಗ್ ಅಡ್ವೆಂಚರ್ ಟ್ರೆಕ್ಕಿಂಗ್ ಅಂದರೆ ಒಂದು ರೇಂಜಿಗೆ ಸುಸ್ತಾಗುತ್ತೆ, ಒಂದು ರೇಂಜಿಗೆ ಸುಸ್ತಾಗಲ್ಲ, ಒಂದು ರೇಂಜಿಗೆ ಕಷ್ಟ, ಒಂದು ರೇಂಜಿಗೆ ಸುಲಭ. ಎಲ್ಲ ಥರದ ಚಾಲೆಂಜ್ ಇರುವಂಥ ಟ್ರೆಕ್ಕಿಂಗ್ ಇದು. 12 ಕಿಲೋಮೀಟ್ರ್ ಒನ್ ಸೈಡ್ ಟ್ರೆಕ್ಕಿಂಗ್ ನೋಡಿ. ನೀರೊಳಗೆಲ್ಲ ನಡ್ಕೊಂಡು ಹೋಗ್ಬೇಕು. ಮಾಡಿ ಬನ್ನಿ, ಸಖತ್ತಾಗಿರುತ್ತೆ. ಇನ್ನೂ 2 ಕಿಲೋಮೀಟ್ರ್ ಹೋಗ್ಬೇಕು ವ್ಯೂ ಪಾಯಿಂಟಿಗೆ ಹೋಗೋದಕ್ಕೆ. ಅಯ್ಯೋ ದುರ್ವಿಧಿಯೇ ಅನಿಸ್ತಾಯಿದೆ. ಗೈಸ್ ನಾವು 10 ಕಿಲೋಮೀಟರು ಇಲ್ಲಿಗೆ ಬಂದಿರೋದಕ್ಕೆ ಇದೇ ಮೈಲಿಗಲ್ಲು. ಇಲ್ಲಿಂದ ಇನ್ನು 2 ಕಿಲೋಮೀಟ್ರ್ ಅಂತೆ. ಹೊಟ್ಟೆ ತುಂಬ ಖಾನ ಎಲ್ಲ ಆಯಿತು. ಇವಾಗ ಇನ್ನು 2 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು 10-20 ನಿಮಿಷದಲ್ಲಿ ನಾವು ಹೋಗ್ಬೇಕಾದಂಥ ಜಾಗವನ್ನು ಸೇರ್ತೇವೆ ಅಂತೆ. ಬಾಯೋರ್ ಬೆಹನೋ ಹಾಂ ಕರೆದೇ ಬಿಟ್ರಾ ಮನಿ ಭಾಷಣ ಮಾಡೋಕ್ಕೆ ಬೇಡ ಅಂತ ಅಂದರು ಅವರು. ಗೈಸ್ ನಾವು ತುಂಬ ಹತ್ರದಲ್ಲಿದ್ದೀವಿ. ಇಲ್ಲಿಂದಲೇ ಸ್ವಲ್ಪ ವ್ಯೂ ಕಾಣ್ತಾ ಇದೆ. ಏನು ಸಕ್ಕತ್ತಾಗಿ ಕಾಣ್ತಿದೆ ಅಂದರೆ ಒಳ್ಳೆಯ ಹಾಲಿನ ಥರ ಇದೆ. ಸಕ್ಕತ್ತಾಗಿ ಕಾಣ್ತಿದೆ ಇಲ್ಲಿಂದನೇ. ಇನ್ನು ಸ್ವಲ್ಪ ದೂರ ಹೋಯ್ತು ಅಂದರೆ ಕಾಣುತ್ತೆ. ಓ ಇಲ್ಲಿ ನೋಡಿ ಮರ ಎಲ್ಲ ಬಿದ್ದಿದೆ. ಗೈಸ್ ಇಲ್ಲಿ ನೋಡಿ ಕಾಣ್ತಿದೆ ವ್ಯೂ. ಏನು ಸಕ್ಕತ್ತಾಗಿ ಕಾಣ್ತಿದೆಯಲ್ಲ ನೋಡಿ. ಇವಾಗ ತೋರಿಸ್ತೀನಿ. ರೀ ವಾವ್ ಬ್ಯೂಟಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗೋಣ ಬನ್ನಿ, ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಹತ್ರ ಹೋದರೆ ಇಂದನೂ ಕೂಡ ಸಕ್ಕತ್ತಾಗಿ ಕಾಣ್ತಿದೆ. ಬನ್ನಿ ಹತ್ರ ಹೋಗೋಣ, ಇನ್ನೂ ಸಕ್ಕತ್ತಾಗಿರುತ್ತೆ. 12 ಕಿಲೋಮೀಟ್ರ್ ನಡೆದಿದ್ದಕ್ಕೂ ಸಾರ್ಥಕ ಆಯಿತು ಒಂದು ಸೈಡು. ಗೈಸ್ ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದ್ದೀವಿ.
ಇಲ್ಲಿ ಮೇಲೆ ಬಂದ ತಕ್ಷಣ ಇಲ್ಲಿ ಆಂಟಿ ಪೋಂಚಿಂಗ್ ಕ್ಯಾಂಪ್ ಅಂತ ಒಂದು ಮನೆ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನೋಡ್ಕೊಡೋರು ಇರ್ತಾರೆ ಅನಿಸುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಹೋಗ್ತಿರುವಂತಹ ಪ್ಲೇಸ್ನ ಹತ್ರಕ್ಕೆ ಹೋಗ್ತೀವಿ. ಸ್ವರ್ಗದ ಬಾಗಿಲನ್ನ ತೆರೆದು ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಗೈಸ್ ನೋಡಿ ಹತ್ರ ಬಂದು ಇಲ್ಲೇ ವ್ಯೂ ಪಾಯಿಂಟ್ ಕಾಣೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನಾನೆಂದು ತುಂಬ ವೆಯ್ಟ್ ಮಾಡಿ 12 ಕಿಲೋಮೀಟ್ರ್ ತನಕ ಕಾಯ್ತಾ ಕೂತಿದ್ದೆ ಈ ವ್ಯೂ ಪಾಯಿಂಟಿಗೋಸ್ಕರ. ಎಲ್ಲ ಸುಸ್ತಾಗಿ ಪೇಷಂಟ್ಗಳಾಗಿ ಕೂತೋಟಾರೆ. ಪೇಷಂಟ್ಸ್ ಆಗ್ಬಿಟ್ಟು ನೋಡಿ. ಇಲ್ಲ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ. ಇನ್ನೂ ಕೆಳಗಡೆ ಹೋಗ್ಬೇಕು ಅನಿಸುತ್ತೆ ವ್ಯೂ ಪಾಯಿಂಟ್ಗೆ. ಎಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ, ಊಟ ಮಾಡ್ಕೋತಾ ಇದ್ದಾರೆ ಇಲ್ಲೆಲ್ಲ. ಬರೋದೇ ಉಂಟಂತೆ, ಬನ್ರಿ ಇದರ್ಸೆ ಗೈಸ್. ಕೆಳಗಡೆಯಿಂದ ಹೋಗಬೇಕು ವ್ಯೂ ನೋಡೋದಕ್ಕೆ. ಕ್ಯಾಂಟೀನ್ ಕಡೆಗೆ ತುಂಬ ದೂರದಿಂದ ಬಂದು ವ್ಯೂನ ನೋಡೋಕೆ ಬರ್ತಾಯಿದ್ದೀವಿ ಇವಾಗ. ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲ ಹೋಗ್ಬೇಕು ಇವಾಗ ನೋಡೋದಕ್ಕೆ, ವ್ಯೂ ನೋಡೋದಕ್ಕೆ. ವಾವ್, ಏನು ನೆಕ್ಸ್ಟ್ ಲೆವೆಲ್ ಅಲ್ವಾ? ವಾವ್ 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 ನೋಡಿ, ಇಲ್ಲಿ ಮೇಲೆ ಆಟ ಆಡ್ತಿದ್ದಾರೆ, ತಿಂತಿದ್ದಾರೆ. ಈ ಕಡೆ ಎಲ್ಲ ಮಾಡ್ಬೋದಾ? ನೋಡಿ ಎಲ್ಲ ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾವ್ರೆ ನೀರೊಳಗೆ ಕೂತ್ಕೊಂಡು. ಇನ್ನೊಂದು ಸ್ವಲ್ಪ ದೂರ ಮೇಲೆ ಹೋಗ್ಬೇಕಂತೆ. ಬನ್ನಿ, ಇಷ್ಟು ದೂರನೇ ಬಂದೀವಂತೆ, ಇನ್ನು ಸ್ವಲ್ಪ ದೂರ ಹೋಗಲ್ವಾ? ವಾವ್, ಸಂಧಿ ಗುಂದಿ ಒಳಗೆಲ್ಲ ಹೋಗ್ತಾ ಇದ್ದೀವಿ ವ್ಯೂವ್ನ ನೋಡೋದಕ್ಕೆ. ಇಲ್ಲೇ ಇದು ಕನಕನ ಕಿಂಡಿ ಒಳಗೆ ಹೋಗ್ಬೇಕು. ಅಯ್ಯಪ್ಪ, ಗೈಸ್ ಇನ್ನೇನು ಸ್ವಲ್ಪ ದೂರ ಬಂದು ಹೇಳ್ತಾನೆ ಇದ್ದೀನಿ, ಸ್ವಲ್ಪ ದೂರ ಅಂತ. ಸೌಂಡ್ ಹತ್ರದಲ್ಲಿ ಜೋರಾಗಿ ಕೇಳಿಸ್ತಿದೆ. ನಾವು ಅಲ್ಲಿಗೆ ಹೋಗಾಗ್ತೀನಿ ಇನ್ನು. ನೋಡಿ ಇನ್ನೂ ಮೇಲೆ ಹೋಗ್ಬೇಕು. ಎಲ್ಲ ಅವರಿಲ್ಲಿ ಬಾ ಏನು ಗುರು ಟ್ರೆಕ್ಕಿಂಗ್ ಇದು. ಸಂಧಿ ಗುಂದಿ ಒಳಗೆಲ್ಲ ಹೋಗ್ಬೇಕು. ಗೈಸ್ ವ್ಯೂ ಪಾಯಿಂಟಿಗೆ ಇವಾಗ ಹತ್ತತ್ರ ಇದ್ದೀವಿ. ಕೆಳಗೇನಾ? ಜಾರಿದ್ರೆ ಮುಗೀತು ಕತೆ, ಕೆಳಗಡೆಗೆ ಸೀದಾ. ಹುಷಾರ ಬರ್ಬೇಕಿಲ್ಲೆಲ್ಲ. ಒಂದು ಹತ್ತದು ಒಂದು ಕೆಳಗಡೆ ಇಳಿಯೋದು. ಸೈಕ್ ಅನ್ಕೊಡಿ ಮಾತ್ರ. ಎಲ್ಲರೂ ಬರೋ ತನಕ ಆರಾಮಾಗಿ ಇಲ್ಲೇ ಕುತ್ಕೊಂಡು ಪೀಸಾಗಿ ರೆಸ್ಟ್ ಮಾಡಿ ಆಮೇಲೆ ಎಲ್ಲರೂ ಬಂದಮೇಲೆ ಅವ್ರ ಜೊತೆ ಹೋಗೋಣಂತೆ. ರಿವರ್ ಕ್ರಾಸಿಂಗ್ ಕೆಳಗಡೆ ಹೋಗ್ಬೇಕು. ಕೆಳಗಡೆನಾ? ಕೆಳಗಡೆ ಹೋಗ್ಬೇಕು. ಅಯ್ಯೋ